ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿದರೆ ಗೊತ್ತಾಗುತ್ತೆ ಏನಿದು ಅಂತ. ಟೊಮೆಟೊ ರೈಸ್ ಬಾತು. ಒಂದು ಟೊಮೆಟೊ ರೈಸ್ ಬಾತ್ ಮಾಡೋಣ ಅಂತ ಟೊಮೆಟೊ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಬಟಾಣಿ, ಇದರಲ್ಲಿ ಕೊತ್ತಂಬರಿ ಮತ್ತು ಪುದೀನ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಪಲಾವ್ ಎಲೆ, ಸೋಂಪು ಮತ್ತು ಮಿಕ್ಸಿಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಇದು ಕೊತ್ತಂಬರಿ, ಪುದೀನ ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಅಕ್ಕಿ ಚೆನ್ನಾಗಿ ತೊಳೆದು ನೀರು ಬಸಿದಿಟ್ಟಿದ್ದೀನಿ. ಪುದೀನ ಸೊಪ್ಪು ಅದು ಮಿಕ್ಸ್ ಹೇಳಿದ್ನಲ್ಲ, ಅದೆಲ್ಲ ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ. ಬೇಗ ಆಗಲಿಕ್ಕೋಸ್ಕರ ನೀರು ಬಿಸಿಗಿಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ, ತುಪ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ. ಎರಡು ಅರ್ಧ ಅರ್ಧ. ಪಲಾವ್ ಎಲೆ, ಸೋಂಪು, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈರುಳ್ಳಿ ಬೇಗ ಮೆತ್ತಗಾಗಬೇಕಂದ್ರೆ ಉಪ್ಪು ಸೇರಿಸ್ಕೊಳ್ಬೇಕು. ಬೇಗ ಮೆತ್ತಗಾಗುತ್ತೆ ಈರುಳ್ಳಿ. ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಪೌಡರ್, ರುಬ್ಬಿರೋ ಮಿಕ್ಸ್ ಹಾಕೋಣ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ರೈಸ್ ಬಾತ್ ಅಂದರೆ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಇರಬೇಕು. ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ. ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ಬಟಾಣಿ ಹಾಕ್ಕೊಳ್ಳೋಣ. ಬ್ರೇಕ್ಫಾಸ್ಟಿಗೆ, ಲಂಚಿಗೆ, ಲಂಚ್ ಬಾಕ್ಸಿಗೆ ಎಲ್ಲ ಆಗುತ್ತೆ ಇದು. ಈಸಿಯಾಗಿ ಈ ರೈಸ್ ಬಾತ್ ಮಾಡ್ಕೊಳ್ಬಹುದು. ಎಲ್ಲರೂ ರೈಸ್ ಬಾತ್ ಮಾಡಿರ್ತೀರಾ. ನಾನು ಈ ಕ್ರಮದಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆಯಲ್ಲೇ ಅದೆಲ್ಲ ಬೇಯಬೇಕು. 2 ನಿಮಿಷ ಮುಚ್ಚಿಡ್ತೀನಿ. ಈ ವಿಡಿಯೋ ನೋಡ್ತಿರೋರಿಗೆಲ್ರಿಗೂ ಧನ್ಯವಾದಗಳು. ಕಾಯಿ ಪೇಸ್ಟ್ ಮಾಡ್ಕೊಳ್ಬೇಕು. ಕಾಯಿ ಒಡ್ಕೊಳ್ತಾ ಇದ್ದೀನಿ. ಟೊಮೆಟೊ, ಬಟಾಣಿ ಮಿಕ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಮೆತ್ತಗಾಗಿದೆ ಟೊಮೆಟೊ ಎಲ್ಲ. ಮೆತ್ತಗಾದ ಮಸಾಲೆ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಈ ರೀತಿ ಹಾಕಿ 1-2 ನಿಮಿಷ ಹುರ್ಕೊಳ್ಳೋದ್ರಿಂದ ಅನ್ನ ಉದುರುದುರಾಗಿರುತ್ತೆ. ಕಾಯ್ಲಿಕ್ಕೆ ಇಟ್ಟಿದ್ದು ನೀರು ಹಾಕ್ತಾಯಿದ್ದೀನಿ. ಪಕ್ಕದಲ್ಲೇ ನೀರೆಲ್ಲ ಬಿಸಿಗೆ ಇಟ್ಕೊಂಡ್ರೆ ಆದಷ್ಟು ಬೇಗ ಆಗುತ್ತೆ. ಚೆನ್ನಾಗಿ ಕುದೀಲಿ. ಕಾಯಿ ಪೇಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ 1 ಟೀ ಸ್ಪೂನು ಸೋಂಪು ಹಾಕಿದ್ದೀನಿ. ಪೇಸ್ಟ್ ಮಾಡ್ಕೊಳ್ಬೇಕು. ಕಾಯಿ ಪೇಸ್ಟ್ ಹಾಕ್ಕೊಳ್ಳೋಣ. ಕಾಯಿ ಪೇಸ್ಟು ಸೇರಿಸಾಗಿದೆ. ಆಗ ಮುಕ್ಕಾಲಷ್ಟು ಬೆಂದಿದೆ. ಇನ್ನು 1 ವಿಜಿಲ್ ಬಂದರೆ ಸಾಕು. ಈ ರೀತಿಯಲ್ಲಿ ಮಾಡಿದ ಟೊಮೆಟೊ ರೈಸ್ ಬಾತು ನಿಮಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಬೇರೆಯವರಿಗೆ ಶೇರ್ ಮಾಡಿ.
ಬಿಸಿ ಬಿಸಿಯಾದ ಟೊಮೆಟೊ ರೈಸ್ ಬಾತು ರೆಡಿಯಾಗಿದೆ. ಮೊಸರು ಬಜ್ಜಿನೂ ಮಾಡಿಟ್ಟಿದ್ದೀನಿ. ಟೊಮೆಟೊ ರೈಸ್ ಬಾತಿಗೆ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ರೆಸ್ಪೆಕ್ಟ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. See you in next video.